ಇಡೀ ಕರ್ನಾಟಕ ಜನತೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಮುಗ್ದಿದ ತಕ್ಷಣ. ಸ್ವರ್ಗ ಅಂದರೆ ಒಬ್ವಿಯಸ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರಬಹುದು. ನರಕ ಅಂದರೆ ತುಂಬ ಕಷ್ಟ. ಸುದೀಪ್ ಸರ್ ಇಲ್ಲ ಅಂತಂದರೆ ಬಿಗ್ ಬಾಸ್ ಇಲ್ಲ. ಏನೋ ಕಂಟೆಸ್ಟೆಂಟ್ಸ್ಗಳನ್ನ ಹೊರತುಪಡಿಸಿ ಅಥವಾ ಸುದೀಪ್ ಸರೇ ಬಿಗ್ ಬಾಸ್ ನಮಗೆಲ್ಲ. ಒಂದು ಸಜೆಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವೇನೇ ಪ್ರಿಪ್ರೇಷನ್ ಮಾಡ್ಕೊಂಡೋದ್ರು ನೀವು ಅಂದ್ಕೊಳ್ಳೋ ಥರ ಮನೆ ಒಳಗಡೆ ನಡೆಯಲ್ಲ. ಬಿಗ್ ಬಾಸಿಂದಾನೇ ನಾನು ಇವತ್ತಿಲ್ಲಿರೋದು. ಸೊ ಆಲ್ ದ ವೆರಿ ಬೆಸ್ಟ್. ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಹೋಗ್ತಿದ್ದಾರೋ ಅವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್. ಇಷ್ಟು ವರ್ಷದ್ದು ಒಂದು ಲೆಕ್ಕ, ಈ ಸೀಸನ್ನಿಂದ ಇನ್ನೊಂದು ಲೆಕ್ಕ. ಇದು ಬಿಗ್ ಬಾಸ್ ಹೊಸ ಅಧ್ಯಾಯ. 11 ಸೀಸನ್ ಶುರುವಾಗೋದಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ನನ್ನ ಜೊತೆ ಇದೀಗ ಬಿಗ್ ಬಾಸ್ 8ರ ಸ್ಪರ್ಧಿ, ಕರುನಾಡ ಮನೆ ಮಾತಾದವರು, ಸಾಕಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರ ಜೊತೆ ಮಾತಾಡೋಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಮತ್ತಾರೂ ಅಲ್ಲ, ನನ್ನ ಅದರ್ದನ್ ದಿವ್ಯಾ ಸುರೇಶ್ ಮೇಡಮ್. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಲೋ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಬಿಗ್ ಬಾಸ್ ಸೀಸನ್ 11 ಶುರುವಾಗ್ತಾ ಇದೆ. ಇಡೀ ಕರ್ನಾಟಕಕ್ಕೆ ಒಂದು ಎಕ್ಸೈಟ್ಮೆಂಟ್, ಯಾಕಂದರೆ ಇದು ಹೊಸ ಅಧ್ಯಾಯ ಅಂತ ಸುದೀಪ್ ಸರ್ ಹೇಳಿದ್ದಾರೆ. ನೀವೆಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ಅಂತ? ಆ್ಯಸ್ ಯೂಶ್ವಲ್ ಪ್ರತಿ ವರ್ಷವೂ ನಾನು ಒಬ್ಬಳೇ ಅಲ್ಲ, ಇಡೀ ಕರ್ನಾಟಕ ಜನತೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಮುಗ್ದಿದ ತಕ್ಷಣ. ಸೊ ದಿಸ್ ಟೈಮ್ ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಏನು ಅಂತಂದರೆ, ಕಂಟೆಸ್ಟೆಂಟ್ಸ್ನ ಮೊದಲೇ ರಿವೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಸ್ವರ್ಗ ಮತ್ತು ನರಕ 2 ಮನೆ ಇರುತ್ತೆ ಅಂತ ನಮ್ಮ ಸುದೀಪ್ ಸರ್ ಹೇಳಿದ್ದಾರೆ. ಐ ಡೋಂಟ್ ನೋ, ಐ ಆಮ್ ಸೂಪರ್ ಎಕ್ಸೈಟೆಡ್. ಏನಿರ್ಬೋದು, ಬಿಕಾಸ್ ನಾನು ಕಂಟೆಸ್ಟೆಂಟ್ ಆಗಿ ಅಲ್ಲಿ 116 ದಿನ ಮನೆ ಒಳಗಡೆ ಇದ್ದೆ. ಸೊ ನಾವು ಹೋದಾಗ ಬೇರೆ ಥರ ಇತ್ತು. ಆಮೇಲೆ ನಮ್ಮ ಸೀಸನ್ ಆದಮೇಲೆ ಇನ್ನೊಂದು ಬೇರೆ ಥರ ಬಂತು. ಆ್ಯಂಡ್ ಇವಾಗ ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್. ಸ್ವರ್ಗ ನರಕ 2 ಮನೆ ಇರುತ್ತೆ. ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ. ಆ್ಯಂಡ್ ನಾನು ಹೋಗಿದ್ದೆ ಅಂತ ಅಲ್ಲ, ನನಗೆ ಬಿಗ್ ಬಾಸ್ನ ನಾನು ಫಸ್ಟ್ ಸೀಸನಿಂದನೂ ನೋಡ್ತಾನೇ ಇದ್ದೀನಿ. ನನ್ನ ಮನೆಯಲ್ಲಿ ಎಲ್ಲರೂ ನಾವು ವಿ ಬೀನ್ ಅ ಗ್ರೇಟ್ ಫಾಲೋವರ್ಸ್ ಆಫ್ ಬಿಗ್ ಬಾಸ್. ಸೊ ತುಂಬ ಎಕ್ಸೈಟೆಡ್ ಆಗಿದೆ. ಆಲ್ರೆಡಿ ನಮ್ಮ ಮನೆಯಲ್ಲಿ ಮಾತುಕತೆ ಸ್ಟಾರ್ಟ್ ಆಗಿದೆ, ಕುತ್ಕೊಂಡು ಗಾಸಿಪ್ ಮಾಡೋದು, ಯಾರು ಬರ್ಬೋದು, ಇವ್ರು ಬರ್ಬೋದು ಅಂತ. ಫುಲ್ ಕನ್ಫ್ಯೂಷನಲ್ಲಿ ಊಟ ಮಾಡಬೇಕಾದ್ರೆ ಅದೊಂದು ಕಾನ್ಫರೆನ್ಸ್ ನಡೆಯುತ್ತೆ. ಸೊ ನಾನು ಕೇಳೋಕ್ಕೆ ಮುಂಚೆ ಹೇಳಿದ್ರಿ ಸ್ವರ್ಗ ನರಕ ಕಾನ್ಸೆಪ್ಟ್ ಬಗ್ಗೆ. ಸೊ ನೀವಿದ್ದಾಗ ಆ ಕಾನ್ಸೆಪ್ಟ್ ಇಲ್ಲದೆ ಹೋದ್ರೂ ಕೂಡ ಯಾವುದೋ ಒಂದು ಮೂಮೆಂಟಲ್ಲಿ ನಿಮಗೂ ಕೂಡ ಸ್ವರ್ಗ ದರ್ಶನವೂ ಆಗಿರುತ್ತೆ, ನರಕನೂ ಆಗಿರುತ್ತೆ, ಕೆಲವೊಂದು ಸೀಕ್ವೆನ್ಸು, ಕೆಲವೊಂದು ಸನ್ನಿವೇಶ. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟು ಈಗ ಬರ್ತಕ್ಕಂಥ ಸ್ಪರ್ಧಿಗಳಿಗೆ ಎಷ್ಟು ಟಫ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಅನ್ನೋಂಥದ್ದು? ಡೆಫಿನೆಟ್ಲಿ. ನಾನು ಬಿಗ್ ಬಾಸ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸೆಲೆಕ್ಟ್ ಆಗಿದ್ದಾಗ ನನಗೆ ಅದು ಆತಂಕ, ಭಯ, ಏನಿರುತ್ತಪ್ಪ, ಏನು ಮಾಡ್ಬೇಕು ನಾವು ಅಲ್ಲಿ ಹೋಗ್ಬಿಟ್ಟು ಅನ್ನೋದೆಲ್ಲ ತಲೆಯಲ್ಲಿರುತ್ತೆ. ಇದರಲ್ಲಿ ಸ್ವರ್ಗ ನರಕ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ. ನಮಗೇನು ಐಡಿಯಾ ಇರಲಿಲ್ಲ ಒಳಗಡೆ ಏನು ನಡಿಬೋದು ಏನು ಅಂತ. ಲಕ್ಸುರಿ ಬಡ್ಜೆಟ್ ಆಗಿರ್ಬೋದು, ಅಥವಾ ನಾವು ಟಾಸ್ಕ್ ಗೆದ್ದಾಗ ನಮಗೆ ಸಿಗೋವಂಥ ಒಂದು ಆ್ಯಡ್ ಆನ್ಸ್ ಆಗಿರ್ಬೋದು, ಅದೆಲ್ಲ ನಮ್ಮ ಒಳಗಡೆ ಹೋಗಾದ್ಮೇಲೆ ಗೊತ್ತಾಯಿತು. ಬಟ್ ಇವಾಗ ಅದೇ ಸ್ವರ್ಗ ನರಕ ಅಂತ ಹೇಳಿದ ತಕ್ಷಣ ಐ ಡೋಂಟ್ ನೋ, ಕಂಟೆಸ್ಟೆಂಟ್ಸ್ಗಳಿಗೆ ಇನ್ನೂ ಜಾಸ್ತಿ ಏನಿರ್ಬೋದು ಅನ್ನೋದು ಸ್ವಲ್ಪ ಜಾಸ್ತಿ ತಲೆಯಲ್ಲಿ ಬಂದಿರುತ್ತೇನೋ. ಬಿಕಾಸ್ ನನಗೇ ಅಷ್ಟು ಬಂದಿದೆ. ಸ್ವರ್ಗ ಅಂದರೆ ಒಬ್ವಿಯಸ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರಬಹುದು. ನರಕ ಅಂದರೆ ತುಂಬ ಕಷ್ಟ ಟಾಸ್ಕು ಅಥವಾ ಏನಿರುತ್ತೋ ಅನ್ನೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.